ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಟೈಮ್ ಬಂದು 7:15 ಆಗ್ತದೆ. ಎದ್ದಿದ್ದು ಇವಾಗ ಫ್ರೆಶ್ ಅಪ್ ಆಗಿ ವಿಡಿಯೋನ ಹಂಗೆ ಶುರು ಮಾಡಿಕೊಂಡೆ. ಈ ವಿಡಿಯೋ ನೋಡ್ತಿರೋ ನಿಮ್ಮ ಎಲ್ರಿಗೂ ಕೂಡ ತುಂಬ ಒಳ್ಳೆಯದಾಗಲಿ, ತುಂಬ ಬ್ಯೂಟಿಫುಲ್ ಆಗಲಿ, ನಿಮ್ಮ ಇಡೀ ದಿನ ಅಂತ ವಿಶ್ ಮಾಡ್ತೀನಿ. ಜೊತೆಗೆ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಸೊ ದಿಸ್ ಇಸ್ ಮೈ ನ್ಯೂ ವಾಟರ್ ಬಾಟಲ್. ಇದರ ಲಿಂಕ್ ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ನನ್ನ ಉಗುರು ಅದೆಷ್ಟು ಫಾಸ್ಟಾಗಿ ಬೆಳೀತಿದೆ ಗೊತ್ತಾಗ. ಶೇಪ್ ಬರಲ್ಲ ನಂದು, ತುಂಬ ಫಾಸ್ಟಾಗಿ ಬೆಳೆಯುತ್ತೆ. ನಾನು ಒಂದ್ಸಲ ನೈಲ್ ಎಕ್ಸ್ಟೆನ್ಷನ್ ಮಾಡಿಸ್ಬೇಕು, ಹೆಂಗಿರುತ್ತೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅದನ್ನು. ಬಟ್ ಕೆಲವರು ತುಂಬ ಉದ್ದ ಮಾಡಿಸ್ಬಿಟ್ಟಿರ್ತಾರೆ ಆಯ್ತಾ. ನನಗೂ ಅದಷ್ಟು ಕಂಫರ್ಟಬಲ್ ಅನ್ಸಲ್ಲ, ಬಿಕಾಸ್ ಅವ್ರು ಕೆಲಸ ಮಾಡಲ್ಲ, ಓಕೆ, ಬಟ್ ನಮ್ಮ ಥರ ಎಲ್ಲ ಕೆಲಸ ಮಾಡೋದಾದ್ರೆ ಕಷ್ಟ ಆಗುತ್ತೆ. ನನಗೆ ಕೆಲಸ ಇದೆ ಇವತ್ತು, ಆಚೆ ಹೋಗ್ಬೇಕು. ಸೊ ನೈಲ್ ಪಾಲಿಶ್ ಕೂಡ ರಿಮೂವ್ ಮಾಡಿಬಿಡ್ತೀನಿ. ಹಳೇದು ಸ್ವಲ್ಪ ಹೋಗಿಲ್ಲ. ವೆಟ್ ಟಿಶ್ಯೂಸ್ ಬರುತ್ತಲ್ಲ, ನೈಲ್ ಪಾಲಿಶ್ ರಿಮೂವ್ ಮಾಡೋಕ್ಕೆ ಅಂತಲೇ ಬರುತ್ತೆ. ಯಾವ್ದಾದ್ರು ಸಿಕ್ಕರೆ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ, ತುಂಬ ಕಡಿಮೆಗೆ ಇರುತ್ತಿದ್ದು. ಎಷ್ಟು ಬೇಗ ಹೋಗುತ್ತೆ ನೋಡಿ. ಹಾಕೊಂಡು ತುಂಬ ದಿನ ಆಗಿತ್ತು. ಪಾತ್ರೆ ಎಲ್ಲ ತೊಳಿಬೇಕಾದ್ರೆ ಹೋಗ್ಬಿಟ್ಟಿದೆ ಆಯ್ತಾ ಅರ್ಧ ಅದು. ಸೊ ಹೇರ್ ಸೆರಮ್ ಹಾಕೋಣ. ಟೈಮ್ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಗೈಸ್. ನಂದೊಂದು ಸೆಷನ್ ಇತ್ತು, ಅದನ್ನು ಮುಗಿಸಿ ನಾನಿವಾಗ ಹೇರ್ ಸೆರಮ್ನ ಹಾಕೊತಾ ಇದ್ದೀನಿ. ಹೋಪ್ ನೀವೆಲ್ಲ ಮ್ಯಾನಿಫೆಸ್ಟೇಷನ್ ವಿಡಿಯೋನ ಇಷ್ಟಪಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ ವಿಡಿಯೋ ನಿಮ್ಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಂದೊಂದು ಕಾರ್ಪೊರೇಟ್ ಇವೆಂಟ್ ಅಟೆಂಡ್ ಮಾಡಬೇಕು. ಸೊ ಹಾಗಾಗಿ ನಾನು ಇವತ್ತು ಶೇಷಾದ್ರಿಪುರಂಗೆ ಹೊರಡಬೇಕು. ಫಸ್ಟ್ ಟೈಮ್ ಹೋಗ್ತಿರೋದು ಆಫೀಸ್ ರಿಲೇಟೆಡ್ ಅಂದರೆ ಈವೆಂಟ್ಸ್ ಎಲ್ಲ ಅಟೆಂಡ್ ಮಾಡೋಕ್ಕೆ. ಅದರಲ್ಲಿ ಇದು ಕೂಡ ಒಂದಿದೆ ನನಗೆ, ಅಂದರೆ ಈವೆಂಟ್ಸ್ ಎಲ್ಲ ಅಟೆಂಡ್ ಮಾಡಬೇಕು ಅಂತ ಹೇಳಿ. ನೋಡೋಣ, ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಟ್ರೈ ಮಾಡೋಣ. ಶಿಟ್, ಹೊಡೆದೋಯ್ತು ಗೈಸ್. ಸೊ ಚೆನ್ನಾಗಿ ಮಸಾಜ್ ಮಾಡಿ ಇವಾಗ ಸ್ನಾನ ಮುಗಿಸ್ಬೇಕು ನಾನು. ಸೊ ನೆನ್ನೆ ಮನೆಗೆ ಇಷ್ಟೆಲ್ಲ ಐಟಮ್ಸ್ ಅಂದರೆ ಜೆಪ್ಟೋಯಿಂದ 1000 ರೂಪಾಯಿಗೆ ಐಟಮ್ಸ್ನ ತರಿಸಿದ್ದೀನಿ. ಸೊ ಫಸ್ಟ್ ಬಂದು ಟಿಶ್ಯೂದು. ನಂಗೆ ಆಲ್ಮೋಸ್ಟ್ ಟಿಶ್ಯೂ ಒಂದು 7 days ಹತ್ತತ್ರ ಇರುತ್ತೆ, ಅಷ್ಟು ಬೇಗ ಖಾಲಿ ಆಗುತ್ತೆ. ಸೊ ಇದೊಂದು ತರಿಸಿದ್ದೀನಿ. ಸೊ ನೆಕ್ಸ್ಟು ಬಂದು ಪಾತ್ರೆ ತೊಳೆಯೋದು, ನಾರ್ ಅಂತಾರ ಏನಂತಾರೆ ಇದನ್ನ, ಸ್ಕ್ರಬ್ ಪ್ಯಾಡ್ ಅಂತಾರೆ. ಸೊ ಅದನ್ನೊಂದು ತರಿಸಿದೆ. ಇದರಲ್ಲಿ 3 ಇದೆ. ಸೊ ಇದೊಂದು, ಮತ್ತು ಬೇಕೋ ಅವರ ನ್ಯಾಚುರಲ್ ಡಿಶ್ ವಾಶ್ ಲಿಕ್ವಿಡ್ನ ತರಿಸಿದ್ದೀನಿ. ತುಂಬ ಕೈಗಳಿಗೂ ತುಂಬ ಏನಂತ ಸೇಫ್ ಅಂತ ಹೇಳ್ತಾರಲ್ಲ, ಸೊ ಹಾಗೆ. ಆ್ಯಂಡ್ ಏನಂತಾರೆ ಕೋಕೋನಟ್ ಬೇಸ್ಡ್ ಸರ್ಫೆಕೆನ್ಸ್ ಆರೆಂಜ್ ಆ್ಯಂಡ್ ಪ್ರಾಗಿಪನಿ ಏನೋ ಇದೆ, ವೀಗನ್ ಅಂತ ಏನೋ ಮೆನ್ಷನ್ ಮಾಡಿದ್ರು. ಸೊ ಹಾಗಾಗಿ ತರಿಸ್ತಾ ಇದನ್ನ. ಒಂದು ಟೀತ್ ವೈಟನಿಂಗ್ ಸೆರಮ್. ಇದ್ರ ಬಗ್ಗೆ ತುಂಬಾ ಜನ ಕೇಳ್ತಾನೆ ಇದ್ರಿ. ಆ ವಿಡಿಯೋ ಆಲ್ಮೋಸ್ಟ್ 5 lakh ವ್ಯೂಸ್ ಏನೋ ಹೋಗಿದೆ. ಅದು ಬ್ರ್ಯಾಂಡ್ ಕಳ್ಸಿಕೊಟ್ಟಿದ್ದು, ಬಟ್ ನಂಗೆ ತುಂಬಾ ಇಷ್ಟ ಆಯಿತು. ಅದಕ್ಕೆ ನಾನು ಸೆಕೆಂಡ್ ಟೈಮ್ ಆರ್ಡರ್ ಮಾಡ್ಕೊಂಡಿದ್ದೀನಿ. ನನ್ನ ದುಡ್ಡಲ್ಲಿ ಆರ್ಡರ್ ಮಾಡಿದ್ದು, ಅವ್ರ ದುಡ್ಡಲ್ಲ. ಸೊ ಇದೊಂದು. ಆ್ಯಂಡ್ ಬಾಡಿ ವಾಶ್ ಕೂಡ ಆಲ್ಮೋಸ್ಟ್ ಖಾಲಿ ಆಗಿತ್ತು ಅಂತ ಹೇಳಿ ಇದನ್ನ ತರಿಸ್ಕೊಂಡೆ. ಹೆಂಗೋ 500 ml ಇದೆ ಆಯ್ತಾ, ತುಂಬಾ ದಿನ ಬರುತ್ತೆ. ಆಲ್ಮೋಸ್ಟ್ ಒಂದು 2.5 ತಿಂಗಳು 3 ತಿಂಗಳು ಬರ್ಬೋದೇನೋ. ಹಾಗೆ ಪದೇ ಏನಕ್ಕೆ ಆರ್ಡರ್ ಮಾಡೋದು ಅಂದರೆ ಪದೇ ಏನು ಬೇರೆ ಬೇರೆದೆಲ್ಲ ತರಿಸೋದಂತ 500 ml ಒಂದೇ ಸಲ ತರ್ದಿದ್ದೀನಿ. ಸೊ ಮೊಟ್ಟೆ ಪಲ್ಯನ ಮಾಡ್ತಾ ಇದ್ದೀನಿ. ಮೊಟ್ಟೆ ಪಲ್ಯ ಅಂದರೆ ಎಗ್ ಬುರ್ಜಿ ಅಲ್ಲ, ಮೊಟ್ಟೆನ ಬೇಯಿಸ್ಕೊಂಡು
ಸಿಪ್ಪೆ ಬಿಡಿಸಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಹಾಕುವಂಥದ್ದು. ಫಸ್ಟ್ ಸ್ವಲ್ಪ ಟೊಮೆಟೊ ಗೊಜ್ಜು ಥರ ಮಾಡ್ಕೊಬೇಕು, ಮೆತ್ತಗಾಗಬೇಕು ಟೊಮೆಟೊ. ಸ್ವಲ್ಪ ಅರಿಶಿನ, ಮೆಣಸಿನ್ಕಾಯಿ ಇದ್ರೆ ಮೆಣಸಿನ್ಕಾಯಿ ಹಾಕೊಳ್ಳಿಲ್ಲ, ಖಾರದ ಪುಡಿ ಹಾಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕಾಯಿ ಟೊಮೆಟೊ ಆಗೋಯ್ತು. ನಾನು ಹಣ್ಣಾಗಿದ್ದನ್ನ ನೆನ್ನೆ ಟೊಮೆಟೊ ಬದಕ್ಕೆ ಹಾಕ್ಬಿಟ್ಟಿದ್ದೆ, ಇವಾಗ ಕಾಯಿ ಉಳ್ಕೊಂಡ್ಬಿಟ್ಟಿದ್ದೆ. ಸೊ ನೋಡಿ, ಈ ಥರ ಮೊಟ್ಟೆನ ಚಿಕ್ಕ ಚಿಕ್ಕದಾಗಿ ಪೀಸಸ್ ಥರ ಕಟ್ ಮಾಡಿ ಈ ಥರ ಟೊಮೆಟೊ ಎಲ್ಲ ಮೆತ್ತಗಾದ ಮೇಲೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದು. ಇದು ನೀರು ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ, ಮೈ ಫೇವ್ರೆಟ್ ಇದು. ನಾನು 3 ಮೊಟ್ಟೆ ತಿಂತೀನಿ ಒಂದೇ ಸಲ. ಇಷ್ಟನ್ನು ಖಾಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟನ್ನು ಖಾಲಿ ಮಾಡೋಣ. ಇದು ನಿಧಾನಕ್ಕೆ ಬೇಯಲಿ. ಅಷ್ಟರಲ್ಲಿ ಚಪಾತಿನ ಒತ್ತಿಟ್ಬಿಟ್ಟು ಹೋಗ್ತೀನಿ. ಇವಾಗಲೇ ಬೇಯಿಸಲ್ಲ, ಒತ್ಕೋತೀನಿ. ಸ್ನಾನ ಮುಗಿಸ್ಕೊಂಬಂದು ಬಿಸಿ ಬಿಸಿ ಹಾಕೊಂಡು ತಿನ್ನೋದು. ಸೊ ಗೈಸ್, ಟೈಮ್ ಬಂದು 12:30 ಆಗ್ತದೆ. ದಿಸ್ ಇಸ್ ಮೈ ಲಂಚ್ ಫಾರ್ ದ ಡೇ. ಬ್ರೇಕ್ಫಾಸ್ಟ್ ಏನೂ ತಿಂದಿಲ್ಲ, ಡೈರೆಕ್ಟಾಗಿ ಲಂಚ್. 3 ಚಪಾತಿ ಮಾಡ್ಕೊಂಡಿದ್ದೀನಿ, ಮತ್ತು ಎಗ್ ಕರಿ ಹೇಳಿದ್ನಲ್ಲ, ಈ ಥರ ರೆಡಿ ಆಗಿದೆ. ಸೂಪರ್ ಎಕ್ಸೈಟೆಡ್, ಹಸುವಾಗ್ತದೆ. ತಿಂದ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ಸೊ ಗೈಸ್, ನಾನು ರೆಡಿಯಾಗಿದ್ದಾಯಿತು, ಊಟ ಎಲ್ಲ ಮುಗೀತು. ದಿಸ್ ಇಸ್ ಮೈ ಔಟ್ಫಿಟ್. ಆಫೀಸ್ ಏನೋ ಬ್ಯಾಂಕ್ ಹೋಗ್ಬೇಕಾದ್ರೆ ಹಾಕ್ಕೊಂಡಿದ್ದು, ಆಫೀಸ್ ವೇಸ್ ಇವತ್ತೇ ಹಾಕೊತಿರೋದು. ಸೊ ಹೊರಡೋಣ. ಇವಾಗ ಕ್ಯಾಬ್ ಬುಕ್ ಮಾಡಿಸ್ಕೊಂಡು ಹೊರಡಬೇಕು. ಶೇಷಾದ್ರಿಪುರಂಗೆ ಹೋಗ್ಬೇಕು ನಾನು, ಅಲ್ಲಿ ಇವೆಂಟ್ ಇರೋದು. ಅಲ್ಲಿ ಹೋಗಿ ಮುಗಿಸಿ ನೋಡ್ಬೇಕು ಎಷ್ಟೊತ್ತಿಗೆ ಬರ್ತೀನಿ ಅಂತ. ನೋ ಐಡಿಯಾ ನನಗೆ. ಲೆಟ್ಸ್ ಗೋ. ಸೊ ನಂದು ಕೆಲಸ ನಡೀತಿದೆ. ಈವೆಂಟ್ ಬಗ್ಗೆ ನಿಮ್ಗೆ ಹೇಳ್ತಿದ್ನಲ್ಲ, ಈವೆಂಟು ಕ್ಯಾನ್ಸಲ್ ಆಗೋಯ್ತು. ಕ್ಯಾನ್ಸಲ್ ಇನ್ ದ ಸೆನ್ಸ್ ನಾಳೆಗಿದ್ದಿದ್ದನ್ನ ನಾನು ಇವತ್ತು ಅಂದ್ಕೊಂಡು ರೆಡಿ ಆಗಿಬಿಟ್ಟಿದ್ದೆ. ಆಮೇಲೆ ನಮ್ಮ ಬಾಸ್ ಚೆಕ್ ಮಾಡ್ಬಿಟ್ಟು ಹೇಳಿದ್ರು ಅದು ನಾಳೆ ಇರೋದು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಅದು ಹೋಗೋಕ್ಕಾಗಲಿಲ್ಲ. ಸುಮ್ಮನೆ ರೆಡಿಯಾಗಿದ್ದೆಲ್ಲ ವೇಸ್ಟ್ ಆಯಿತು. ಬಟ್ ಇಟ್ಸ್ ಓಕೆ, ಚೆನ್ನಾಗಿ ರೆಡಿ ಆಗಿತ್ತೆ. ಹಾಗೆ ಕುತ್ಕೊಂಡು ನನ್ನ ಕೆಲಸನೆಲ್ಲ ಶುರು ಮಾಡ್ಕೊಂಡಿದ್ದಾಯ್ತು ಮತ್ತೆ. ಸೊ ಗೈಸ್, ನಮ್ದು ಏನಾಯಿತು ಅಂದರೆ 3 o'clock ಅಂತ ಇದ್ದಿದ್ದು ನಾಳೆಗಾಯ್ತಾ. ನಾನು ಇವತ್ತೇ ಹೊರಡ್ಬಿಟ್ಟಿದ್ದೀನಿ. ಆಮೇಲೆ ಅವ್ರು ಚೆಕ್ ಮಾಡಿ ಇವತ್ತೆಲ್ಲ ನಾಳೆ ಅಂತ ಹೇಳಿದ್ರು, ಆಯಿತಾ. ಸೊ ಹಾಗಾಗಿ ಕ್ಯಾನ್ಸಲ್ ಆಯಿತು. ಅದಾದಮೇಲೆ ನಂದು ಪೀರಿಯಡ್ ಬೇರೆ ಸ್ಟಾರ್ಟ್ ಆಗೋಯ್ತು. ಥ್ಯಾಂಕ್ ಗಾಡ್, ಅದಕ್ಕೆ ಕ್ಯಾನ್ಸಲ್ ಆಯಿತು ಏನೋ ಅಂತ ನನಗಂತೂ ಗೊತ್ತಿಲ್ಲ. ಐ ಆಮ್ ಸೋ ಹ್ಯಾಪಿ. ಸೊ ಅದಾದಮೇಲೆ ಇವಾಗ ಸ್ವಲ್ಪ ಸ್ಯಾನಿಟರಿ ಪ್ಯಾಡ್ಸು ಮತ್ತು ಟೊಮೆಟೊ ಖಾಲಿ ಆಗಿತ್ತು, ಮತ್ತು ಚಿಲ್ಲಿ ಪೌಡರ್ ಖಾಲಿ ಆಗಿತ್ತು, ಮತ್ತು ಮಿಲ್ಕ್ ಕೂಡ ಖಾಲಿ ಆಗಿತ್ತು. ಇವಾಗ ಅದನ್ನು ತರಿಸಿ ಮಿಲ್ಕ್ ಕಾಫಿನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಮತ್ತೆ ಇವಾಗ ಇನ್ನೊಂದ್ಸಲ ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ. ಕೈ ಕಾಲೆಲ್ಲ ಸ್ವಲ್ಪ ಪೇನ್ ಆಗ್ತದೆ. ಸೊ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಈ ಪ್ಯಾಡ್ಸು. ನೋಡಬೇಕು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಪ್ಲಶ್ ಅಂತ ಇದೆ, 15 ಪ್ಯಾಡ್ಸ್ ಬಂದಿದೆ ಇದರಲ್ಲಿ. ಎಕ್ಸೆಲ್ ಅಂತ ಇದೆ, ಮೀಡಿಯಮ್ ಯಾವುದೂ ಇಲ್ಲ, ಎಕ್ಸೆಲ್ ಅಂತ ಇತ್ತು. ಸೊ ಲೆಟ್ಸ್ ಗಿವ್ ಅ ಟ್ರೈ ಅಂತ ಹೇಳ್ಬಿಟ್ಟು ನೋಡೋಣ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದಿದ್ದಾಯ್ತಾ. ಎದ್ದು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡ್ದೆ. ಎಷ್ಟೊಂದು ಸಮಾಧಾನ ಆಯಿತು ಅಂತೀರ. ಗೀಸರೆಲ್ಲ ಆನ್ ಮಾಡಿಟ್ಬಿಟ್ಟು ಅಷ್ಟು ಚೆನ್ನಾಗಿ ನಿದ್ದೆ ಬಂತು. ಕಾಲು ಅಷ್ಟು ನೋವ್ತಿತ್ತು ನನಗೆ. ಸೊ ಮಿಂತ್ರೆಯಿಂದ ಹೊಸ ಜಿಮ್ ಬ್ಯಾಗ್ನ ತರಿಸ್ಕೊಂಡಿದ್ದೀನಿ ಫ್ರಮ್ ವೈಲ್ಡ್ ಕ್ರಾಫ್ಟ್. ಫಸ್ಟ್ ಟೈಮ್ ಜಿಮ್ ಬ್ಯಾಗೆಲ್ಲ ಯೂಸ್ ಮಾಡಿದಿರೋದು ಅದು ಲೈಫಲ್ಲಿ. ತುಂಬ ಚೆನ್ನಾಗಿದೆ, ತುಂಬ ಅಗಲ ಇದೆ. 1-2 ಡೇಸ್ಗೆ ಟ್ರಿಪ್ಪಿಗೆ ತೊಗೊಂಡು ಹೋಗ್ಬೋದು, ಅಷ್ಟು ದೊಡ್ಡದಾಗಿದೆ ಇದು. ಚೆನ್ನಾಗಿದೆ. ಒಳಗಡೆ ಈ ಥರದ್ದೇನೋ ಒಂದು ಜಿಪ್ ಇದೆ, ಏನಾದ್ರು ಇಟ್ಕೊಳ್ಳೋಕ್ಕೆ. ಅದು ಬಿಟ್ಟರೆ ವೆರಿ ಗುಡ್. ತುಂಬ ಸ್ಪೇಸ್ ಇದೆ ಗೈಸ್ ಆ್ಯಕ್ಚುಲಿ. ಹೊಸ ಬ್ಯಾಗ್. ಸೊ ಅದೆಲ್ಲ ಆದಮೇಲೆ ದುರಂಧರ್ ಮೂವಿ ಬಿಟ್ಟಿದ್ರಲ್ಲ ನೆಟ್ಫ್ಲಿಕ್ಸಲ್ಲಿ. ಸೊ ಇದೇ, ನೀವು ಬೇಕಾದ್ರೆ ಚೆಕ್ ಮಾಡಿ. ಒಂದು ಆಲ್ಮೋಸ್ಟ್ 3 hour ಏನೋ ಇದೆ ಅನಿಸುತ್ತೆ ಗುರು ಮೂವಿ ಅದು. ಸೊ ಅದನ್ನು ನೋಡ್ಕೊಂಡು ಕೂತಿದ್ದೆ. ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ನಾರ್ಮಲ್ ಕಥೆನೇ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸಿದ್ದಾರೆ, ಬಟ್ ರಿಯಲ್ ಸ್ಟೋರಿ ಅದು. ಸ್ವಲ್ಪ ಆ್ಯಡ್ ಆನ್ ಮಾಡಿ ಅವರು ಕೂಡ ತೋರಿಸಿದ್ದಾರೆ. ಚೆನ್ನಾಗಿದೆ ಮೂವಿ. ಎಲ್ಲರೂ ಆ್ಯಕ್ಟಿಂಗು ಸಖತ್ತಾಗಿತ್ತು. ಆ್ಯಂಡ್ ತುಂಬ ಏನಂತಾರೆ
ಥ್ರಿಲ್ಲಿಂಗ್ ಅನ್ನೋದಕ್ಕಿಂತ ತುಂಬ ಕೊಲೆಗಳು ಜಾಸ್ತಿ, ಅಂದರೆ ಡಿಫ್ರೆಂಟ್ ವಿಯರ್ಡ್ ಫೀಲಿಂಗ್ ಅದು ನೋಡ್ಬೇಕಾದ್ರೆ. ಬಟ್ ಚೆನ್ನಾಗಿದೆ, ನೋಡ್ಬೋದು. ಅದಾದಮೇಲೆ ನನ್ನ ಫ್ರೆಂಡ್ ಜೊತೆ ಮಾತಾಡಬೇಕಾದ್ರೆ ನಾನು ಈ ಥರ ಪೀರಿಯಡ್ ಆಗಿದ್ದೀನಿ ಅಂತ ಚಾಟ್ ಮಾಡ್ತಾಯಿದ್ವಿ. ಸೊ ಅವಳು ನನಗೆ ಈ ಥರದ್ದೇನೋ ನನಗೆ ನಿನ್ಗೇನು ಇಷ್ಟ ಅಂತ ಕೇಳೋದು, ಏನಾರು ಒಂದು ಓಕೆ ಅಂತ ಹೇಳ್ಬಿಟ್ಟೆ. ಆಮೇಲೆ ಅವಳಿಗೆ ಗೊತ್ತಿತ್ತು ನಾನು ಇದು ತಿಂತೀನಿ ಅಂತ ಹೇಳ್ಬಿಟ್ಟು. ಇವತ್ತು ಬೆಳಗ್ಗೆಯಿಂದ ನಾನು ರೈಸೇ ತಿಂದಿಲ್ಲ ಆಯಿತಾ, ಬರೀ ಇದನ್ನೇ ತಿಂದಿದ್ದೀನಿ. ಆಮೇಲೆ ಕಾಯಿನ್ ಪರೋಟ ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗ್ಬೋದು. ಎಂಪೈರಿಂದ ಅದನ್ನು ಊಟಕ್ಕೆ ತರಿಸ್ಕೊಂಡು ತಿಂದಿದ್ದಾಯಿತು. ಇಂಥ ಟೈಮಲ್ಲಿ ಯಾರು ಒಂಚೂರು ಚಿಕ್ಕ ಕೇರಿಂಗ್ ತೋರಿಸಿರೋ ಒಂಥರ ಖುಷಿ ಆಗ್ತಿರುತ್ತೆ. ಆಮೇಲೆ ನಾನು ಕೋಲ್ಡ್ ಕಾಫಿನ ಆರ್ಡ್ರ್ ಮಾಡ್ಕೊಂಡು ಕುಡ್ದಿದ್ದಾಯಿತು, ಸಕ್ಕತ್ತಾಗಿತ್ತು, ಚೆನ್ನಾಗಿ ಅನಿಸುತ್ತೆ. ಈ ಟೈಮಲ್ಲಿ ನನಗೆ ಕೋಲ್ಡ್ ಐಟಮ್ಸ್ ತಿನ್ನಬೇಕು, ಕುಡಿಬೇಕು ಅಂತ ಅನಿಸುತ್ತೆ. ಇವನ್ ಹಾಟ್ ಐಟಮ್ಸು ಅನಿಸುತ್ತೆ, ಬಟ್ ಕೋಲ್ಡ್ ಕಾಫಿಲಿ ಸ್ಪೆಷಲಿ ಕುಡಿದಾಗ ಒಂಥರ ಸಮಾಧಾನ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಗೈಸ್